ಸೊ ಇಲ್ಲಿ ನೋಡ್ರಿ ನಮ್ದೀಗ ಹೊಲ ಇಲ್ಲಿ ಏನೈತೆ ಈಗ ಮೊದಲು ಇದಕ್ಕೆ ಕಬ್ಬಿತ್ತು ಇಲ್ಲಿ ಎಲ್ಲ. ಸೊ ಈಗ ಇದಕ್ಕೆ ನಾನು ಈಗ ಏನು ಮಾಡ್ಬೇಕು ನೋಡಿ, ಮನ್ಯಾಗೆಲ್ಲ ಮತ್ತು ವಾಪಸ್ ಈಗ ಗೊಂಜಾಳದು ಹಾಕೋಣತ್ತಂದ್ರು ನಾ ಇದ್ದಾವ ಗೊಂಜಾಳದು ಹಾಕೋದು ಬೇಡ. ಸೊ ಈಗ ಇದನ್ನು ಮಾಡೋಣ ಅಂತೇಳಿ, ಅಂದ್ರೆ ಕಾಯಿಪಲ್ಲೆ ಇದನ್ನು ಮಾಡೋಣ ಅಂತೇಳಿ ನಾ ಅನ್ಕೊಂತಾನೆ. ಯಾಕಂತಂದ್ರೆ ಒಂದೇ ಥರನೂ ಹೊಲಗಳಿಗೆ ಮಾಡಬಾರ್ದತ್ತು ನಂದು. ಸೊ ವಿಶೇಷವಾಗಿ ಹೊಲದಾಗ ಅಂದ್ರೆ ಇವಾಗ ಅಟ್ಟ ಮಾಡ್ತಾನೆ. ಸೊ ಈ ಸಲ ಏನಿಲ್ಲ ಇಷ್ಟು ಅಂದ್ರೆ ಹೊಲದಾಗ ಒಂದಿಷ್ಟು ಗುಂಟೆ ನಾ ಮಾಡ್ತೀನಿ, ಇದು ನನ್ನ ಜವಾಬ್ದಾರಿ ತೊಗೊಂಡಂತ ಅನ್ಕೊಂಡವನ. ಸೊ ಈಗ ಇದಕ್ಕೆ ಏನೈತಿಲ್ಲ, ನಾನು ಕಾಯಿಪಲ್ಲೆ ಮಾಡ್ಬೇಕು ಮಾಡಿದ್ನು. ಈಗ ಸದ್ಯಕ್ಕೆ ಇವನ್ನ ಕಬ್ಬೆಲ್ಲ ತೆಗೆದ ಲೂಟ್ರ ಹೊಡಿಸೈತಿ. ಇದನ್ನೆಲ್ಲ ಲೂಟ್ರ್ ನೋಡ್ರಿ, ಲೂಟ್ರ್ ಹೊಡೆದ ಹಿಂಗಾಗೈತಿ ಈಗ ನೆಲ ಎಲ್ಲ. ಇದಕ್ಕೆ ಇನ್ನೇನು ಮಾಡೋದೈತಿ, ಇದಕ್ಕೆ ಹೊಳ್ಳಿಗ ಅಂದ್ರೆ ಇಲ್ಲೆಲ್ಲ ದಂಡಿಗೆ ಭಾಳ ಎಲ್ಲ ಕಸ ಆಗಿರ್ತದೆ. ಇದನ್ನೆಲ್ಲ ಕಸ ಹೋಗೋದಕ್ಕಾಗಿ ಏನು ಮಾಡತ್ತು ಈಗ ನೇಗಿಲ ಹೊಡಿಸಿ ಮತ್ತು ಇನ್ನೊಮ್ಮೆ ಲೂಟ್ರ್ ಹೊಡಿಸಿ ಸಾಲು ಬಿಡ್ಬೇಕತ್ತ. ಯಾಕಂತಂದ್ರೆ ಕಾಯಿಪಲ್ಲೆ ಹಚ್ಚಲಿ ಕಬ್ಬು ಆಗಲಿ ಏನಾಗಲಿ ನೆಲ ಎಲ್ಲ ಹದ ಇದ್ರನ ಅದಕ್ಕೆ ಬೆಳೆ ಚಲೋ ಬರ್ತೈತಿ. ಅದಕ್ಕಾಗಿನ ಏನು ಮಾಡತ್ತಾನ ಈಗ ಟ್ಯಾಕ್ಟರ್ ಬರೋದೈತಿ. ಇನ್ನೊಂದು ಸ್ವಲ್ಪ ಬಂದ ನಂತರ ಇದನ್ನು ಮಾಡ್ತಾನು. ಕಾಯಿಪಲ್ಲೆ ಮಾಡೋದು ಆದ್ರೂ ಯಾವ್ದು ಮಾಡಿದ್ರೆ ಬೆಟರ. ಸೊ ಇನ್ನು ನೆಕ್ಸ್ಟ್ ಸೀಸನ್ಗೆ ಅಂದ್ರೆ ಈಗ ಸದ್ಯಕ್ಕೆ ಹಚ್ಚಿರೋ ಒಂದು 2-3 ತಿಂಗಳು ಬೇಕಾ ಕಾಯಿಪಲ್ಲೆ ಅದು ಬರ್ತೈತಿ ಅಂದ್ರೆ. ಸೊ ಆ ಟೈಮ್ದಾಗ ಒಂದು ಯಾವ್ದು ಇರ್ತೈತಿ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕಾಯಿಪಲ್ಲೆದು ಇಂಥವ್ರೆಲ್ಲ ಮಾಡೋರು ಇದ್ರಂದ್ರೆ ಈ ವಿಡಿಯೋ ನೋಡತ್ತೀರಿ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ನನಗಂದ್ರೆ. ಯಾಕಂದ್ರೆ ನಾ ಹೊಲದಾಗ ನಾನು ಮಾಡ್ಬೇಕಂತ ಅನ್ಕೊಂಡಿದ್ದ ಫಸ್ಟ್ ಟೈಮ್ ಅಂದ್ರೆ ಮಾಡಿದ್ದು ಅಂದ್ರೆ ಕೆಲಸ ಇವು ಮನ್ಯಾಗೆಲ್ಲ ಮಾಡ್ತಿದ್ರೆ ಅದಕ್ಕೆ ಬಂದು ನಾವು ಸಪೋರ್ಟಾಗಿ ಅಷ್ಟೇ ಮಾಡ್ತಿದ್ವಿ ಅವಾಗ ಅಟ್ಟ. ಸೊ ಈಗ ಇದಕ್ಕೆ ಇದ್ರದ್ದು ಏನೈತಲ್ಲ ಪೂರ ಏನು ಹೊಟ್ಟೆ ಎಲ್ಲ ನನ್ನ ಜವಾಬ್ದಾರಿ ಒಳಗೆ ಏನು ಮಾಡಬೇಕು ಅಂತೇಳಿ ನಾನು ಒಂದು ಯೋಚನೆ ಮಾಡಿ ಅದಕ್ಕೆ ಈಗ ಮಾಡೋದಾಗೈತಿ. ಸೊ ನಿಮಗೆ ಏನು ಇದಕ್ಕೆ ಯಾವ ಕಾಯಿಪಲ್ಲೆ ಮಾಡಿದ್ರೆ ಅಥವಾ ಯಾವ ಬೆಳೆ ಮಾಡಿದ್ರೆ ನೆಕ್ಸ್ಟ್ ಬರೋ ಇದಕ್ಕೆ ಚಲೋ ಆಗ್ತೈತಿ ಅನ್ನೋಂಗಿತ್ತಂದ್ರೆ ಏನು ಮಾಡಿರಿ, ನನಗೆ ವಿಡಿಯೋನ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾವ ಕಾಯಿಪಲ್ಲೆ ಮಾಡಿದ್ರೆ ಚಲೋ ಆಕೈತೆ ಅನ್ನೋದು ಹೇಳ್ರಿ. ಸೊ ಇನ್ನು ಇದು ಏನೇನು ಹಚ್ತನು ಏನು ಮಾಡ್ತಾನು ಅಂತೇಳಿ ಅದ್ರದ್ದೆಲ್ಲ ತೋರಿಸ್ತಾನೆ. ಸೊ ಇವತ್ತಿಗೆ ಜಸ್ಟ್ ಹಂಗೆ ಇಲ್ಲೇ ಹೊಲಕ್ಕೆ ಬಂದೀನಿ ಅನ್ನತ್ಲೆ ಈಗ ಅದನ್ನು ಹೆಂಗೆ ಯಾವ ಥರ ಎಲ್ಲ ನೆಲ ಎಲ್ಲ ಹದ ಮಾಡ್ಬೇಕು ಅನ್ನೋದು ನೋಡಕ್ಕೆ ಬಂದೇನಿ ಈಗ ಹೊಲಕ್ಕೆ. ಸೊ ಇದ್ರ ಮುಂದಿನ ವಿಡಿಯೋ ಹಂಗೆ ಮತ್ತೀಗ ಲೂಟ್ರೆಲ್ಲ ಇದನ್ನೆಲ್ಲ ಆದ ನಂತರ ತೋರಿಸ್ತಾನೆ ಅಂತ ನಿಮ್ಗೆ. ಇಲ್ಲಿ ನೋಡ್ರಿ ಈಗ ಟ್ಯಾಕ್ಟರ್ ಬಂದೈತಿ ಇಲ್ಲಿ. ಈಗ ಡಬಲ್ ಪಲ್ಟಿ ನೆಗಲ ತೊಗೊಂಬಂದಾನ ಇಲ್ಲಿ ಟ್ಯಾಕ್ಟ್ರಲ್ಲೇ ಈಗ ಹಚ್ಚೋದೈತಿ ನೋಡ್ರಿ ಇಲ್ಲಿ. ಸೊ ಇಲ್ಲಿ ನೋಡ್ರಿ ಈಗ ಇದೇ ಲೂಟ್ರ್ ಹೊಡಿಯೋದಕ್ಕೆ ಹೊಡೆದಿದ್ದಿಲ್ಲ. ಈಗ ಅದು ಗಾಡಿ ಬರ್ತೈತೆ ಅನ್ನತ್ತಿಲ್ಲ. ಇಲ್ಲಿ ನೋಡಿ ಡಬಲ್ ಪಲ್ಟಿ ನೆಗಲ ಹೊಡಿ ಅಂತಲೇ ಹಿಂಗೆಲ್ಲ ಅಂದ್ರೆ ಕೆಳಗಡೆ ಇದ್ದಿದ್ದೆಲ್ಲ ಇದು ಮ್ಯಾಲೆ ಏನೆಲ್ಲ ಮಣ್ಣೆಲ್ಲ ಬೆರ್ಸಾಗಿರ್ತೈತಿಲ್ಲ ಇದನ್ನೆಲ್ಲ ಹಿಂಗೆ ಕಿತ್ತು ತೆಗೆದು ಹೊಳಿ ಸುಗೀತಂದ್ರೆ ಒಮ್ಮೆಲೆ ಒಂದು 2-3 ದಿವಸ ಆರಿದ ನಂತರ ಹೊಳ್ಳಿ ಲೂಟ್ರ್ ಹೊಡೆದ್ಬಿಟ್ರೆ ಏನಾಕೈತಿ ನೆಲ ಎಲ್ಲ ಮಿದು ಆಗ್ತೈತಿ. ಏನು ಬೆಳೆ ಮಾಡಿರೂ ಒಂದಿದಾಗ್ತೈತಿ. ಯಾಕಂತಂದ್ರೆ ನೆಲನ ಅವಾಗ ಹಿಂಗೆ ಕಚ್ಚಾಡಿಸಿದಂಗೆ ಇದನ್ನು ಮಾಡಿದಂಗೆ ಇರ್ಬೇಕು. ಯಾಕಂತಂದ್ರೆ ಅಂದಾಗ ನಾವು ಯಾವುದೋ ಬೆಳೆ ಮಾಡಲಿ ಒಂದು ನೆಲ ಎಲ್ಲ ಹದ ಇತ್ತಂದ್ರೆ ಚಲೋದಂಗೆ ಬೆಳೆ ಬರ್ತಾವೆ. ಫಲವತ್ತಾದಂತಹ ಮಣ್ಣು ಇತ್ತಂದ್ರೆ ನಾವು ಏನೇ ಬೆಳೆದ್ರೂ ಅದಕ್ಕೆ ಕರೆಕ್ಟಾಗಿ ಬರ್ತೈತಿ. ಮತ್ತು ನಾವು ನೆಲನ ಸರಿ ಇರಲಿಲ್ಲ ಅದಕ್ಕೆ ಬೆಳೆ ಹಚ್ಚಿದು ಅದು ಬರಲಿಲ್ಲ ಇದು ಬರಲಿಲ್ಲ ಅನ್ನೋಕ್ಕಿಂತನೂ ಕರೆಕ್ಟಾಗಿ ಅದಕ್ಕೆ ಏನು ಬೇಕಲ್ಲ ಅದನ್ನು ಹದವಾಗಿ ಮಾಡಿ ಇದನ್ನು ಮಾಡಿ ಕೊಟ್ರನ್ನ ಅದಕ್ಕೊಂದು ಬೆಳೆ ಎಲ್ಲ ಅನುಕೂಲ ಆಕೈತೆ ಅಂತೇಳಿ ನಾ ಈಗ ಇದನ್ನು ಮಾಡೋದು. ಸೊ ಈಗ ಇದನ್ನು ಹೊಡಿಸಿದ ನಂತರ ಒಂದು 2-3 ದಿವಸ ಬಿಟ್ಟು ಮತ್ತೆ ಲೂಟ್ರ್ ಹೊಡಿಸಿ ಮತ್ತು ಆ ನಂತರ ಸಾಲು ಬಿಟ್ಟು ಏನೈತಲ್ಲ ನಾವು ಏನು ಮಾಡ್ಬೇಕಂತ ಅಂದ್ಕೊಂಡು ಸೊ ಏನು ಮಾಡಬೇಕು ಅದನ್ನು ಯೋಚನೆ ಮಾಡಿ ಕಾಯಿಪಲ್ಲೆ ಮಾಡ್ಬೇಕಂತೈತಿ. ಸೊ ನೋಡ್ರಿ ಈಗ ಇಲ್ಲಿ ಸೊ ಇಲ್ಲಿ ನೋಡ್ರಿ ಇದೇಗ ಏನು ಹೊಡ್ಯಾತಿದ್ದಿಲ್ಲ ಅದೊಂದು ಸ್ವಲ್ಪ ಏನಾಯ್ತು ಕುಳ ಎಲ್ಲವ ಹಿಂದೆ ಸರದಾವ ಇಲ್ಲಿ. ಯಾಕಂತಂದ್ರೆ ಅಲ್ಲಿ ನಡುವುದು ಒಂದು 2 ಕಡೆನೋ ಒಂದು ಸ್ವಲ್ಪ ಮಡ್ಡಿ ಇದೈತಲ್ಲ ಕಲ್ಲು ಹತ್ತಿದವ. ಕಲ್ಲು ಹತ್ತಿದಂಗೆ ಆಗಂತಲೇ ಏನಾಗಿತ್ಲೆ ಅವ ಎಲ್ಲ ಹಿಂದೆ ಸರದಾವ. ಚೂಪನ ಕುಳ ಹಿಂದೆ ಸರದು ಅಂದ್ರೆ ಅಲ್ಲಿ ನೇಗಿಲ ಅದ ಹತ್ತಂಗಿಲ್ಲ ಅಂಥೇಳಿ ಮತ್ತು ಅವನು ಒಂದು ಸ್ವಲ್ಪ ಟೈಟ್ ಮಾಡ್ಕೋತಾನು. ಇನ್ನೇನೈತಿಲ್ಲ ಇದನ್ನು ಟೈಟ್ ಮಾಡ್ಕೊಂಡ ನಂತರ ಮತ್ತು ಇದನ್ನು ಮಾಡ್ತಾನೆ. ಯಾಕಂದ್ರೆ ಒಂದು ಸ್ವಲ್ಪ ಹಿಂದೆ ಸರದು ಅಂದ್ರೆ ಅದು ಮಣ್ಣು ಎಬ್ಬಿಸಿ ಹೊಳ್ಳಿ ಸಿಗಂಗಿಲ್ಲ. ಅದಕ್ಕಾಗಿನ ಇಲ್ಲಿ ಅವ್ನು ಕುಳ ಒಂದು ಟೈಟ್ ಮಾಡ್ಕೊಳತಾನ. ಸೊ ನೋಡ್ರಿ ಇಲ್ಲಿ ರೆಡಿ ಮಾಡ್ಕೊಂಡ ಮತ್ತು ಏನೈತಲ್ಲ ಈಗ ಇಷ್ಟೆಲ್ಲ ಹೊಡೆದಾನ. ಸೊ ನಾನೇನು ಅಂದ್ಕೊಂಡಿನಿ ಒಂದು ಫಾರ್ಮಿಂಗ್ ಚಾಲೆಂಜಸ್ ಆಗಿ ತೊಗೋಬೇಕಂತೇಳಿ ನಾ ಏನು ಮಾಡತ್ತನಲ್ಲ. ಸೊ ಇದನ್ನು ಮುಂದೆ ಕಂಟಿನ್ಯೂ ವಿಡಿಯೋ ಬರ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.